ಜೈ ಹಿಂದ್. ಕರ್ನಾಟಕ ಟೆಟ್ 2025ರ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಪೇಪರ್ 1ರಲ್ಲಿರುವಂತಹ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಇರುವಂತಹ 30 ಪ್ರಶ್ನೆಗಳಿಗೆ ಕೀ ಆನ್ಸರ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದರ ಜೊತೆಗೆ ಪೇಪರ್ 1ರಲ್ಲಿ ಇರುವಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು, ಮ್ಯಾಥ್ಸು ಅವುಗಳನ್ನ ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡೀನಿ. ನೀವು ನಮ್ಮ ಪ್ಲೇಲಿಸ್ಟಲ್ಲಿ ಹೋಗಿ ಆ ವಿಡಿಯೋ ನೋಡ್ಕೋಬಹುದು. ಅದರ ಜೊತೆಗೆ ಮುಂದೆ ಬರುವಂತಹ EVS ಏನು 30 ಕ್ವಶನ್ ಇದಾವೆ ಅವುಗಳಾಗಿರ್ಬೋದು, ಸೈಕಾಲಜಿ, ಆಮೇಲೆ ಪೇಪರ್ 2 ಈ ಎಲ್ಲವುಗಳನ್ನು ನಾನು ಕೀ ಆನ್ಸರ್ಸ್ಗಳನ್ನ ಮಾಡಿ ವಿಡಿಯೋಗಳನ್ನು ನಮ್ಮ ಚಾನಲ್ದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವುಗಳನ್ನ ನೋಡ್ರಿ. ಆಮೇಲೆ ನಿಮಗೆ ಎಷ್ಟು ಮಾರ್ಕ್ಸ್ಗಳು ಬರ್ತಾ ಇದ್ದಾವೆ, TET ಪಾಸ್ ಆಗ್ತಾ ಇದೆಯೋ ಇಲ್ಲೋ ಅನ್ನೋದನ್ನು ಒಂದ್ಸಲ ಕನ್ಫರ್ಮ್ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿರಿ ಈ ಒಂದು ವಿಡಿಯೋದ ಕೆಳಗಡೆ. ಓಕೆ, ರೈಟ್. ಸೊ ಈಗ ನಾವು ಇಲ್ಲಿ ಕನ್ನಡಿಗೆ ಸಂಬಂಧಿಸಿದ ಹಾಗೆ ಎಲ್ಲ ಕ್ವಶನ್ಸ್ಗಳನ್ನ 1 by 1 ನೋಡ್ತಾ ಹೋಗೋಣ. ಇದು ಫಸ್ಟ್ ಲ್ಯಾಂಗ್ವೇಜ್ ಪೇಪರ್ 1 ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಇವುಗಳ ಕೀ ಆನ್ಸರ್ಸ್ಗಳನ್ನ ನೋಡೋಣ. ಸೊ ಇಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ಗೆ ರಿಲೇಟೆಡ್ ಇರುವಂತಹ ಒಂದು 2 ಪ್ಯಾರಾಗ್ರಾಫ್ಸ್ಗಳು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿರುವ ಹಾಗೆ 8 ಪ್ರಶ್ನೆಗಳು ಇಲ್ಲಿ ಕೆಳಗೆ ನೋಡಬಹುದು ನೀವು. 1ನೇ ಪ್ರಶ್ನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದ ಮೊದಲ ಸಣ್ಣ ಕಥೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 3 ರಂಗನ ಮದುವೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಾವ್ಯನಾಮ ಇದು ಶ್ರೀನಿವಾಸ್ ಆಗಿರುತ್ತೆ. ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್. 3ನೇ ಪ್ರಶ್ನೆ, ಮಾಸ್ತಿ ಅವರು ಬರೆದ ಸುಬ್ಬಣ್ಣ ನೀಳ್ಗತೆಯು ಹೊಂದಿರುವ ಕಥಾ ವಿಷಯ ಏನು ಅಂತ ಕೇಳಿದರೆ ಆಪ್ಷನ್ ನಂಬರ್ 2 ಸಂಗೀತಗಾರರ ಜೀವನ. ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ಅದು ತಮಿಳು ಭಾಷೆಗೆ. ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ ಯಾವುದು? ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 6ನೇ ಪ್ರಶ್ನೆ, ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾಗಿರುವಂತಹ ವರ್ಷ 1920 ಆಗಿದೆ. 7ನೇ ಪ್ರಶ್ನೆ, ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ, ಚುಟುಕು ಬ್ರಹ್ಮ ಇದು ಅನ್ವಯ ಆಗುವುದಿಲ್ಲ. ಇವು 3 ಅನ್ವಯ ಆಗ್ತವೆ. ಅತ್ಯುತ್ತಮ ಪದದಲ್ಲಿರುವ ಸಂಧಿ ಯಾವುದು ಅಂತ ಹೇಳಿದರೆ ಇದರಲ್ಲಿ ಸಂಧಿ ಬರುವಂಥದ್ದು ಎನ್ ಸಂಧಿ ಆಗಿದೆ. ನೆಕ್ಸ್ಟ್ ಇಲ್ಲಿ 9ರಿಂದ 15 ಪ್ರಶ್ನೆಗಳು ಪದ್ಯಕ್ಕೆ ಸಂಬಂಧಿಸಿದ ಹಾಗೆ ಇದೆ. ಸೊ ಈ ಪದ್ಯವನ್ನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಂಡಿದ್ದೆ ಅದಲ್ಲಿ ಇವುಗಳನ್ನು ಕೂಡ ನೀವು ಬಿಡಿಸಬಹುದಾಗಿದೆ. ನೆನಪಿನ ಬೆಳೆಯನ್ನು ತೂಗಿರುವುದು ಇದು ಮಳೆ ಇದೆ. ಆಪ್ಷನ್ ನಂಬರ್ 2 ಸರಿ ಆನ್ಸರ್. ಕವಿ ಹೇಳುವಂತೆ ಮರುಕಳಿಸಿರುವುದು ಅದು ಆನಂದ. ಮತ್ತೆ ಬರಬಾರದೆ ಇದರ ಆನ್ಸರ್ ಆಪ್ಷನ್ ನಂಬರ್ 4 ಹಿಗ್ಗೆರೆದ ಹಳಗಾಲ. ಮಳೆಯು ಮರೆಯಗೊಡದಿರುವುದು ಮಳೆಯು ಮರೆಯಗೋಡದಿರುವುದು ಆಪ್ಷನ್ ನಂಬರ್ 3 ಬಂದ ಸಂಬಂಧಗಳನ್ನು. ಮಳೆಯು ಜೀವಾಳವನ್ನು ಕಲಕಿದೆ ಆಪ್ಷನ್ ನಂಬರ್ 2 ಸರಿ ಆನ್ಸರ್. ಸುಖ ದುಃಖ ಎನ್ನುವುದು ಇದು ಒಂದು ಜೋಡು ನುಡಿಯಾಗಿದೆ. ಆಮೇಲೆ ಪಯಣ ಪದದ ತತ್ಸಮ ರೂಪ ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ 1 ಪ್ರಯಾಣ ಆಗಿದೆ. 16ನೇ ಪ್ರಶ್ನೆ, ಅನುನಾಸಿಕವಲ್ಲದ ಅಕ್ಷರ ಆಪ್ಷನ್ ನಂಬರ್ 4 ಜ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ 34 ಆಪ್ಷನ್ ನಂಬರ್ 4. ಮೇಲ್ವಾತು ಪದದಲ್ಲಿರುವ ಸಂಧಿ ಇದರ ಸಂಧಿ ಆದೇಶ ಸಂಧಿ ಆಗಿರುತ್ತೆ. ವೃದ್ಧಿ ಸಂಧಿಗೆ ಉದಾಹರಣೆ ಇದು ಅಷ್ಟೈಶ್ವರ್ಯ. ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ ನಂಬರ್ 3 ರಾಮನ. ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಅದು ಸ್ವರ ಆಗಿದೆ ಆಪ್ಷನ್ ನಂಬರ್ 3. ಮಾತೃಭಾಷಾ ಕಲಿಕೆಯು ಇದು ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ ಆಪ್ಷನ್ ನಂಬರ್ 3 ಸರಿ ಆನ್ಸರ್. 23ನೇ ಪ್ರಶ್ನೆ, ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ ಆಪ್ಷನ್ ನಂಬರ್ 4 ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ ಆಗಿದೆ. 24ನೇ ಪ್ರಶ್ನೆ, ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕರು ಯಾರಾಗಿರ್ತಾರೆ? ಭಾಷಾ ಶಿಕ್ಷಕ ಆಗಿರ್ತಾರೆ. 25ನೇ ಪ್ರಶ್ನೆ, ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣ ಇದು ರೇಡಿಯೋ ಧ್ವನಿ ಸುರುಳಿಯಾಗಿದೆ. ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಯಾವುದು? ಆಪ್ಷನ್ ನಂಬರ್ 3 ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು. ಲಿಖಿತ ಪರೀಕ್ಷೆಯು ನ್ಯೂನ್ಯತೆಯಾಗಿದೆ. ಯಾವುದು ನ್ಯೂನ್ಯತೆ ಆಗಿದೆ? ಇದರ ನ್ಯೂನ್ಯತೆ ನಕಲು ಮಾಡುವ ಸಾಧ್ಯತೆ ಇದೆ. ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ ಇದು ಆನ್ಸರ್ ಆಪ್ಷನ್ ನಂಬರ್ ಸಿ ವಿವರಿಸಿ ಬರೆಯುವ ಪರೀಕ್ಷೆ. 29ನೇ ಪ್ರಶ್ನೆ, ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣ ಅಲ್ಲ ಸ್ಮರಣ ಶಕ್ತಿ ಕಡಿಮೆ ಇರುತ್ತದೆ ಇದು ಗುಣಲಕ್ಷಣ ಅಲ್ಲ. CC ಇದರ ವಿಸ್ತೃತ ರೂಪ KRA ಪ್ರತಿ ವರ್ಷ ಕೇಳಿದ ಹಾಗೆ
ಆಪ್ಷನ್ ನಂಬರ್ 2 ನಿರಂತರ ವ್ಯಾಪಕ ಮೌಲ್ಯಮಾಪನ ಆಗಿದೆ. ಸೊ ಟೋಟಲ್ ಕನ್ನಡ 30 ಪ್ರಶ್ನೆಗಳಲ್ಲಿ ನಿಮಗೆ ಎಷ್ಟು ಸರಿ ಆನ್ಸರ್ ಬರ್ತಾ ಇದ್ದಾವೆ ಕಮೆಂಟ್ ಮಾಡಿರಿ. ಆಮೇಲೆ ಕರ್ನಾಟಕ TET ಎಕ್ಸಾಮ್ ಪಾಸ್ ಆಗ್ತಾ ಇದೆಯೋ ಇಲ್ಲೋ, 90 ಮಾರ್ಕ್ಸ್ ಬರ್ತಾ ಇದ್ದಾವೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಮತ್ತೆ ಹೊಸದಾಗಿರುವಂಥ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್.